ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೇರೆ ಬೇರೆ ಅಭಿಯಾನಗಳನ್ನು ಕೇಳಿದ್ವಿ, ಆದರೆ ಈ ತಿಂಗಳಿದೆಯಲ್ಲ, ಈ ತಿಂಗಳು ಪ್ರತಿಭಟನೆಯ ಮಾಸ ಅಂತ ಅನಿಸ್ತಾ ಇದೆ. ಯಾಕಂದರೆ ಸಮಸ್ಯೆಗಳು ಒಂದಾ ಎರಡ. ಸರ್ಕಾರಕ್ಕೆ ಇವತ್ತು ನಾವು ಇದೇ ಪ್ರಶ್ನೆಯನ್ನು ಇಟ್ಕೊಂಡು ನಾವು ಶುರು ಮಾಡ್ತಾ ಇದ್ದೀವಿ. ಸರ್ಕಾರ ಏನು ಮಾಡ್ತಾ ಇದೆ? ಇಷ್ಟೊಂದು ಲೋಪದೋಷಗಳಿದ್ದಂಥ ಸಂದರ್ಭದಲ್ಲೂ ಕೂಡ ಸರ್ಕಾರ ನಿದ್ರೆ ಹೊಡಿತಾ ಇದೆಯಾ? ಕಣ್ಣು ಬಿಟ್ಟು ನೋಡೋಕ್ಕಾಗ್ತಿಲ್ವ ನಿಮಗೆ? ಎಷ್ಟೆಷ್ಟು ಸಮಸ್ಯೆಗಳಿದೆ, ಎಲ್ಲೆಲ್ಲಿ ಸಮಸ್ಯೆಗಳಿದೆ, ಆ ಸಮಸ್ಯೆಗಳನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಸರ್ಕಾರ ಏನು ಪ್ರಯತ್ನ ಮಾಡ್ತಾ ಇದೆ? ಒಂದಾ ಎರಡ, ಇವತ್ತು ಸಾಲು ಸಾಲು ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಸಾಲು ಸಾಲು ವಿವರಗಳು. ಸರ್ಕಾರಿ ನೌಕರಿ ಸಿಗ್ತಾ ಇಲ್ಲ, ಗುತ್ತಿಗೆದಾರರಿಗೆ ಹಣ, ಬಾಕಿ ಹಣ ಪಾವತಿ ಆಗ್ತಾ ಇಲ್ಲ, ಆರೋಪಗಳ ಮೇಲೆ ಆರೋಪಗಳು, ಪ್ರತ್ಯಾರೋಪಗಳ ಮೇಲೆ ಪ್ರತ್ಯಾರೋಪಗಳು. ಸಂಘಟನೆಗಳು ಈಗಾಗಲೇ ಸಂಘರ್ಷದ ಹಾದಿಯನ್ನು ತುಳಿದಿವೆ. ಎಲ್ಲಿ ನೋಡಿದ್ರಲ್ಲಿ ಪ್ರತಿಭಟನೆ. ದಾಖಲೆಯ ಬಜೆಟ್ ಮಂಡಿಸಲಿಕ್ಕೆ ಸಿದ್ದರಾಮಯ್ಯ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಆದರೆ ಇನ್ನೊಂದು ಕಡೆಗೆ ಪ್ರತಿಭಟನೆಗಳ ಮೇಲೆ ಪ್ರತಿಭಟನೆ. ಮೊದಲು ಗುತ್ತಿಗೆದಾರರಿಂದ ಶುರು ಮಾಡಬೇಕು, ಡಾಕ್ಟರ್ಗಳಿಂದ ಶುರು ಮಾಡಬೇಕು. ಒಂದಾ ಎರಡ ಸಂಗತಿಗಳು. ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಸಿಡಿದೆದ್ದಿದ್ದಾರೆ. 3 ವರ್ಷಗಳಿಂದ ಬಾಕಿ ಉಳಿದಿದೆ ಸಾವಿರಾರು ಕೋಟಿ ರೂಪಾಯಿಯ ಬಿಲ್. ಅದನ್ನು ತಕ್ಷಣ ಪಾವತಿಸಿ ಅಂತ ಆಗ್ರಹಿಸಿದ್ದಾರೆ. ಇನ್ನೊಂದು ಕಡೆಗೆ ಸರ್ಕಾರಿ ವೈದ್ಯರು ಕೂಡ ಈಗಾಗಲೇ ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ. ಅದಕ್ಕಿಂತ ಮೊದಲು ಒಂದು ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ. ಮಾರ್ಚ್ 11ರಿಂದ OPD ಬಂದ್ ಮಾಡ್ತೀವಿ ಅಂತ. ಅವ್ರದ್ದು ಹಲವಾರು ಬೇಡಿಕೆಗಳಿವೆ. ಒಂದು, ಸ್ಯಾಲ್ರಿ ಜಾಸ್ತಿ ಮಾಡಿ ಅನ್ನೋದ್ರ ಜೊತೆಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟನ್ನು ಅವರು ಮೆನ್ಷನ್ ಮಾಡಿದ್ದಾರೆ. ಅದೇನು ಅಂತಂದರೆ, ಕೊಡಲಿಕ್ಕೂ ಕೂಡ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲ ಅನ್ನುವಂಥದ್ದು. ಇದೊಂದು ದೊಡ್ಡ ಸಂದೇಶ. ಕಿಚ್ಚು ತಣ್ಣಗಾಗ್ತಿಲ್ಲ, ಆವೇಶ ತಣಿಯುತ್ತಿಲ್ಲ, ರೋಷಾಗ್ನಿ ನಿಲ್ತಿಲ್ಲ. ಬಾಕಿ ಹಣ ಪಾವತಿಗಾಗಿ ಗುತ್ತಿಗೆದಾರರು ಸಿಡಿದೆದ್ದಿದ್ದಾರೆ. ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದ ಗುತ್ತಿಗೆದಾರರು. ಬಾಕಿ ಪಾವತಿಸದಿದ್ರೆ ಫೆಬ್ರವರಿ ಅಂತ್ಯಕ್ಕೆ ಕಾಮಗಾರಿ ಸ್ಥಗಿತ. ಬೇಡಿಕೆ ಈಡೇರದಿದ್ರೆ ಮಾರ್ಚ್ 6ರಂದು ಪ್ರತಿಭಟನೆ ಎಚ್ಚರಿಕೆ. ಕಾಮಗಾರಿ ಮಾಡಿ ಮುಗಿಸಿದ್ರು ಹಣ ಪಾವತಿಯಾಗಿಲ್ಲ. ಅದು 1 ಕೋಟಿ ಅಲ್ಲ, 2 ಕೋಟಿ ಅಲ್ಲ, 37,000 ಕೋಟಿ ಬಾಕಿ ಹಣವನ್ನ ಸರ್ಕಾರ ಪಾವತಿಸಿಲ್ಲ. ಹೀಗಾಗಿ ಗುತ್ತಿಗೆದಾರರು ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. 3 ವರ್ಷಗಳಿಂದ ಬಾಕಿ ಹಣ ಬಿಡುಗಡೆ ಮಾಡಿಲ್ಲ ಅಂತ ಕರ್ನಾಟಕ ಗುತ್ತಿಗೆದಾರರ ಸಂಘದವರು ಕಿಡಿಕಾರಿದ್ದಾರೆ. ನಿನ್ನೆ ತುಮಕೂರಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಂಘದ ರಾಜ್ಯಾಧ್ಯಕ್ಷ ಮಂಜುನಾಥ್, ಬಾಕಿ ಹಣ ಪಾವತಿಸದಿದ್ರೆ ಫೆಬ್ರವರಿ ಅಂತ್ಯಕ್ಕೆ ಕಾಮಗಾರಿ ಸ್ಥಗಿತಗೊಳಿಸೋ ಎಚ್ಚರಿಕೆ ನೀಡಿದ್ದಾರೆ. ಅಷ್ಟೇ ಅಲ್ಲ, ಬೇಡಿಕೆ ಈಡೇರದಿದ್ರೆ ಮಾರ್ಚ್ 6ರಂದು ಪ್ರತಿಭಟನೆ ನಡೆಸೋ ಎಚ್ಚರಿಕೆ ನೀಡಿದ್ದಾರೆ. 3 ವರ್ಷದ ಪೆಂಡಿಂಗ್ ಬಿಲ್ ನಮ್ಮಲ್ಲಿದೆ. ಇನ್ನೂ ಮುಂದುವರೆದೋದ್ರೆ 4 ವರ್ಷದ ಪೆಂಡಿಂಗ್ ಬಿಲ್ಗಳು ಸಹ ಇದೆ. ನಾವು ಕೇಳಿದರೆ ಅವರು ಆರ್ಕೆ ಉತ್ತರ ಕೊಡ್ತಾರೆ. ನಮ್ಗೆ ಕೇಳಿದರೆ ನಮಗೆ ಒಂದು ಅಫಿಷಿಯಲ್ ಮೀಟಿಂಗ್ ಮಾಡಿಲ್ಲ. ಒಂದು ಮುಖ್ಯಮಂತ್ರಿಗಳು ಮೀಟಿಂಗ್ ಅಂದರೆ ಅಫಿಷಿಯಲ್ ಮೀಟಿಂಗ್ ಇರಬೇಕು, 8 ಜನ ಸಚಿವರು ಇರಬೇಕು, ಸಂಬಂಧಪಟ್ಟದ್ದು ಸರ್ಕಾರದ ಕಾರ್ಯದರ್ಶಿಗಳು ಇರಬೇಕು, ನಮ್ಮ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಪದಾಧಿಕಾರಿಗಳು ಇರಬೇಕು. ರಾಜ್ಯ ಸರ್ಕಾರ 37,000 ಕೋಟಿ ರೂಪಾಯಿ ಹಣವನ್ನ ಗುತ್ತಿಗೆದಾರರಿಗೆ ನೀಡಬೇಕಾಗಿದೆಯಂತೆ. ಲೋಕೋಪಯೋಗಿ ಇಲಾಖೆಯಿಂದ 8,370.76 ಕೋಟಿ, ಜಲಸಂಪನ್ಮೂಲ ಇಲಾಖೆಯಿಂದ 13,000 ಕೋಟಿ, RDPR ಇಲಾಖೆಯಿಂದ 3,800 ಕೋಟಿ, ಸಣ್ಣ ನೀರಾವರಿ ಇಲಾಖೆಯಿಂದ 3,000 ಕೋಟಿ, ನಗರಾಭಿವೃದ್ಧಿ ಇಲಾಖೆಯಿಂದ 2,000 ಕೋಟಿ, ವಸತಿ ಇಲಾಖೆಯಿಂದ 2,600 ಕೋಟಿ, ಕಾರ್ಮಿಕ ಇಲಾಖೆಯಿಂದ 2,000 ಕೋಟಿ ಹಾಗೂ BBMPಯಿಂದ 2,600 ಕೋಟಿ ರೂಪಾಯಿ ಬಾಕಿ ಇದೆಯಂತೆ. ಮುಖ್ಯಮಂತ್ರಿಗಳು ಕ್ರಮ ವಹಿಸ್ತಾ ಇಲ್ಲ. ನಾವು ಅನಿವಾರ್ಯವಾಗಿ ನಾವು ಮುಷ್ಕರ ಪ್ರತಿಭಟನೆ ಮಾಡೋದಕ್ಕೆ ನಾವು ಸರ್ಕಾರನೇ ನಮಗೆ ಕಾರಣ. ನಮಗೆ ಅವರೇ ಸಹ ನಮ್ಮದು ರೋಸಿ ಸಾಕಾಗ್ಬಿಟ್ಟು ನಾವು ಎಲ್ಲ ಜಿಲ್ಲೆ ಪ್ರವಾಸ ಮಾಡಿ 31 ಜಿಲ್ಲೆಗೂ ಪ್ರವಾಸ ಮಾಡಿ 6ನೇ ತಾರೀಕು ಫ್ರೀಡಂ ಪಾರ್ಕ್ ಬೆಂಗಳೂರಲ್ಲಿ ನಾವು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇನ್ನು ಮುಖ್ಯಮಂತ್ರಿಗಳಿಗೆ ಈ ಬಗ್ಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ರು ಬಾಕಿ ಹಣ ಬಿಡುಗಡೆ ಮಾಡಿಲ್ಲ. ಸರ್ಕಾರ ತಕ್ಷಣವೇ ಬಾಕಿ ಹಣ ಬಿಡುಗಡೆ ಮಾಡಿದ್ರೆ ರಾಜ್ಯವ್ಯಾಪಿ ಉಗ್ರ ಹೋರಾಟಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರಕ್ಕೆ ಸೆಡ್ಡು ಹೊಡೆದ ರಾಜ್ಯ ಸರ್ಕಾರಿ ವೈದ್ಯರು. ಮಾರ್ಚ್ 11ರಿಂದ OPD ಸೇವೆ ಬಂದ್ಗೆ ಸಜ್ಜು. ಅತ್ತ ಗುತ್ತಿಗೆದಾರರು ಪ್ರತಿಭಟನೆಗೆ ಸಜ್ಜಾಗ್ತಾ ಇದ್ರೆ, ಇತ್ತ ಸರ್ಕಾರಿ ವೈದ್ಯರು ಕೂಡ ಮುಷ್ಕರಕ್ಕೆ ಮುಂದಾಗ್ತಿದ್ದಾರೆ. ವಿವಿಧ ಬೇಡಿಕೆಗಳನ್ನ ಮುಂದಿಟ್ಟು ಧರಣಿಗೆ ನಿರ್ಧರಿಸಿದ್ದಾರೆ. ವೈದ್ಯಾಧಿಕಾರಿಗಳ ಬೇಡಿಕೆ ಏನೇನು ಅಂತ ನೋಡಿದ್ರೆ, ಮಾರ್ಚ್ 11ರಿಂದ OPD ಸೇವೆ ಬಂದ್ ಮಾಡಿ ಮುಷ್ಕರಕ್ಕೆ ಸರ್ಕಾರಿ ವೈದ್ಯಾಧಿಕಾರಿಗಳು ನಿರ್ಧರಿಸಿದ್ದಾರೆ. 2 ಹಂತದಲ್ಲಿ ಮುಷ್ಕರಕ್ಕೆ ಪ್ಲಾನ್ ಮಾಡಿದ್ದಾರೆ.
ಮೊದಲ ಹಂತದಲ್ಲಿ ಒಪಿಡಿ ಬಂದ್ ಮಾಡಿ ಮುಷ್ಕರ ನಡೆಸಿದ್ರೆ ಎರಡನೇ ಹಂತದಲ್ಲಿ ಆಸ್ಪತ್ರೆಗೆ ಗೈರಾಗುವ ಮೂಲಕ ಹೋರಾಟಕ್ಕಿಳಿಯಲಿದ್ದಾರೆ. ಮಾರ್ಚ್ 11ರಿಂದ 15ರವರೆಗೆ ರಾಜ್ಯದ ಎಲ್ಲಾ ಜಿಲ್ಲಾಸ್ಪತ್ರೆ, ತಾಲೂಕಾಸ್ಪತ್ರೆ, ಸಮುದಾಯ ಆರೋಗ್ಯ ಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಕಪ್ಪು ಪಟ್ಟಿ ಧರಿಸಿ ಮುಷ್ಕರ ನಡೆಸಲಿದ್ದಾರೆ. ಹೊರರೋಗಿ ಚಿಕಿತ್ಸೆ ಸ್ಥಗಿತಗೊಳಿಸಲು ತೀರ್ಮಾನಿಸಿದ್ದು ಕೇವಲ ತುರ್ತು ಸೇವೆಗಳನ್ನು ಮಾತ್ರ ನಿರ್ವಹಿಸಲಿದ್ದಾರೆ. ಮಾರ್ಚ್ 16ರಿಂದ ಕರ್ತವ್ಯಕ್ಕೆ ಅನಿರ್ದಿಷ್ಟಾವಧಿವರೆಗೂ ಗೈರಾಗಲು ಮುಂದಾಗಿದ್ದಾರೆ. ಅಷ್ಟಕ್ಕೂ ವೈದ್ಯಾಧಿಕಾರಿಗಳ ಬೇಡಿಕೆ ಏನೇನು ಅಂತ ನೋಡೋದಾದ್ರೆ, ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಿಗೆ ಕಾಲಕಾಲಕ್ಕೆ ಸಮರ್ಪಕವಾಗಿ ಔಷಧಗಳ ಸರಬರಾಜು ಮಾಡಬೇಕು. ಪ್ರತಿ 3 ವರ್ಷಕ್ಕೊಮ್ಮೆ ವೃಂದ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿ ತರಬೇಕು. ಇಲಾಖೆಯ ಎಲ್ಲ ವೃಂದಗಳ ಜ್ಯೇಷ್ಠತಾ ಪಟ್ಟಿಯನ್ನ ಪ್ರಕಟಿಸೋದು, ಕಳೆದ 5 ವರ್ಷಗಳಿಂದ ತಡೆಹಿಡಿಯಲಾದ ಮುಂಬಡ್ತಿ ನೀಡೋದು, ಉನ್ನತ ವ್ಯಾಸಂಗ, ಸ್ನಾತಕೋತ್ತರ ವ್ಯಾಸಂಗಕ್ಕೆ ಅವಕಾಶ ಮಾಡೋದು, ಕೇಂದ್ರ ಪುರಸ್ಕೃತ ಯೋಜನೆಯ ಅಡಿ 6,000 ನೌಕರರಿಗೆ ವೇತನ ಭತ್ಯೆ ನೀಡೋದು ಹಾಗೂ ಖಾಲಿ ಇರುವ ವೈದ್ಯರು, ಅರೆ ವೈದ್ಯರ ಹುದ್ದೆಯನ್ನ ಭರ್ತಿ ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ಮೊದಲ ಹಂತದಲ್ಲಿ ನಾವು 11/3 ಇಂದ 15ರವರೆಗೆ ನಾವು OPD ಸರ್ವಿಸಸ್ ಬಂದ್ ಮಾಡ್ತೀವಿ. ಎರಡನೇ ಹಂತದಲ್ಲಿ 16/3/2026ರಿಂದ ನಮ್ಮ ಬೇಡಿಕೆ ಈಡೇರುವವರೆಗೆ ಆರೋಗ್ಯ ಇಲಾಖೆ ಎಲ್ಲ ವೈದ್ಯ ಅಧಿಕಾರಿ ನೌಕರರು ನಿರ್ದಿಷ್ಟ ಅವಧಿಗೆ ಗೈರಾಜರ ಮುಖಾಂತರ ನಾವು ಮುಷ್ಕರ ಕೈಗೊಳ್ಳಬೇಕಂತ ನಿರ್ಧಾರ ಮಾಡಿದೀವಿ. ಒಂದ್ ಕಡೆ ಗುತ್ತಿಗೆದಾರರ ಪ್ರತಿಭಟನೆ, ಮತ್ತೊಂದು ಕಡೆ ವೈದ್ಯಾಧಿಕಾರಿಗಳ ಮುಷ್ಕರದಿಂದ ಸರ್ಕಾರಕ್ಕೆ ಇರಿಸು ಮುರುಸಾಗಲಿದೆ. ಆದರೆ ಇವರ ಹಗ್ಗ ಜಗ್ಗಾಟದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಕಟ್ಟಿಟ್ಟ ಬುತ್ತಿ. ತುಮಕೂರಿಂದ ಜಗದೀಶ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.